ಇದು ಮೆಣಸು ಬೆಳೆಗಾರರ ಕಣ್ಣಲ್ಲಿ ಕಣ್ಣೀರು ತರಿಸಿದ ಕತೆ. ಇದು ಮೆಣಸಿನಕಾಯಿ ಬೆಳೆದ ಬೆಳೆಗಾರರಿಗೆ ಮೆಣಸಿನಕಾಯಿ ಹೊಗೆ ಹಾಕಿದ ಕತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಅಂದ್ರೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹವಾಗಿದ್ದಂಥ ಈಗ ಮೆಣಸಿನಕಾಯಿ ಬೆಳೆ ಸಂಪೂರ್ಣವಾಗಿ ಈಗ ಕೊಳೆಯೋ ಹಂತಕ್ಕೆ ತಲುಪಿರುವಂಥದ್ದು. ಸದ್ಯ ನಾನು ಬಳ್ಳಾರಿ ಜಿಲ್ಲೆಯ ಏನು ಕೋಲ್ಡ್ ಸ್ಟೋರೇಜ್ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿಯನ್ನ ಸಂಗ್ರಹಣೆ ಮಾಡಲಾಗಿತ್ತು. ಅಂದ್ರೆ ಕಾರಣ ಅಂದ್ರೆ ಕಳೆದ 2 ವರ್ಷಗಳಿಂದ ಸರಿಯಾಗಿ ಈ ಮೆಣಸಿನಕಾಯಿಗೆ ಬೆಳೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ಬೆಲೆಗಾಗಿ ರೈತರು ಕೂಡ ತಾವು ಬೆಳೆದಂತ ಬೆಳೆಯನ್ನ ಸಂಪೂರ್ಣವಾಗಿ ಈ ಒಂದು ಕೋಲ್ಡ್ ಸ್ಟೋರೇಜ್ ನಲ್ಲಿ ತಂದು ಇಡುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಆದ್ರೆ ಏನು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟಂತ ಸಂದರ್ಭದಲ್ಲೂ ಕೂಡ ಈ ತರನಾಗಿ ಸಂಪೂರ್ಣವಾಗಿ ಏನು ಕೆಂಪು ಬಣ್ಣದಂತ ಇದ್ದಂತ ಈ ಒಂದು ಮೆಣಸಿನಕಾಯಿ ಬೆಳೆ ಈಗ ಸಂಪೂರ್ಣವಾಗಿ ಅದು ಬಿಳಿ ಬಣ್ಣಕ್ಕೆ ತಿರುಗಿರುವಂತದ್ದು. ಹಾಗಾಗಿ ಭಾರಿ ಪ್ರಮಾಣದಲ್ಲಿ ರೈತರಿಗೆ ನಷ್ಟ ಆಗ್ತಿರುವಂತದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಮೂಟೆಗಳು ಕೂಡ ಈ ಒಂದು ಕೋಲ್ಡ್ ಸ್ಟೋರೇಜ್ ನ ಒಳಭಾಗದಲ್ಲಿ ಇರುವಂತದ್ದು. ಅಂದ್ರೆ ಸುಮಾರು 34 ಕೋಲ್ಡ್ ಸ್ಟೋರೇಜ್ಗಳ ಪೈಕಿ ಈಗಾಗಲೇ ಏನು 20 ಲಕ್ಷ ಏನು ಕ್ವಿಂಟಲ್ ಈಗಾಗಲೇ ಒಣ ಮೆಣಸಿನಕಾಯಿ ಕೂಡ ಈ ಒಂದು ಕೋಲ್ಡ್ ಸ್ಟೋರೇಜ್ ನಲ್ಲಿ ಸಂಗ್ರಹ ಆಗಿರುವಂತದ್ದು. ರೈತರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಬೆಳೆಯನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ತಂದು ಇಟ್ಟಿದ್ರು. ಅಂದ್ರೆ ಕಳೆದ 2 ವರ್ಷಗಳ ಹಿಂದಷ್ಟೇ 50,000 ರೂಪಾಯಿ ತಲಾ ಕ್ವಿಂಟಲ್ಗೆ ಮೆಣಸಿನಕಾಯಿ ಬೆಳೆ ಮಾರಾಟ ಆಗಿತ್ತು. ತದನಂತರದಲ್ಲಿ ಏಕೈಕಿ ರೇಟ್ ಕೂಡ ಕುಸಿತ ಆಗಿರುವಂತದ್ದು. ಅಂದ್ರೆ ಬೆಂಬಲ ಬೆಲೆಯಲ್ಲಿ ಈಗ ಈ ವರ್ಷ ಕೇವಲ 9,000 ರೂಪಾಯಿ ಮಾತ್ರ ಏನು ತಲಾ ಕ್ವಿಂಟಲ್ಗೆ ಮಾರಾಟ ಆಗ್ತಾ ಇರುವಂತದ್ದು. ಹಾಗಾಗಿ ಕಳೆದ 2-3 ವರ್ಷಗಳಿಂದಲೂ ಕೂಡ ಈ ಒಂದು ಕೋಲ್ಡ್ ಸ್ಟೋರೇಜ್ ನಲ್ಲಿ ಮೆಣಸಿನಕಾಯಿನ ಸಂಗ್ರಹಣೆ ಮಾಡಿ ಇಟ್ಟಂತ ಈಗ ರೈತರು ಕೂಡ ಕಂಗಾಲಾಗಿರುವಂತದ್ದು. ಮತ್ತೊಂದು ಕಡೆ ಏನು ಕೋಲ್ಡ್ ಸ್ಟೋರೇಜ್ಗೂ ತಲಾ ಕ್ವಿಂಟಲ್ಗೆ 400ರಿಂದ 500 ರೂಪಾಯಿ ಕೂಡ ಖರ್ಚಾಗ್ತಾ ಇದೆ. ಹಾಗಾಗಿ ರೈತರು ಕೂಡ ಕಂಗಾಲಾಗಿರುವಂತದ್ದು. ನಮ್ಮ ಜೊತೆಗೆ ಕೆಲವೊಂದಿಷ್ಟು ರೈತರು ಕೂಡ ಇರುವಂತದ್ದು, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ನೀವು ಯಾವ ಗ್ರಾಮದವರು, ಎಷ್ಟು ಕ್ವಿಂಟಲ್ ಅನ್ನ ಈ ಕೋಲ್ಡ್ ಸ್ಟೋರೇಜ್ ನಲ್ಲಿ ಮೆಣಸಿನಕಾಯಿ ಇಟ್ಟಿದ್ರಿ? ಈಗೆಲ್ಲ ಈ ತರ ಲಾಸ್ ಆಗೋ ಕಾರಣ ಏನ್ ಸರ್? ನಾವು ಸರ್ ಇವಾಗ ಒಂದು 50 ಕ್ವಿಂಟಲ್ ಇಟ್ಟಿವಿ ಸರ್. 50 ಕ್ವಿಂಟಲ್ ಇಟ್ಟಿವಿ. ಇವಾಗ ಒಂದು 10 ವರ್ಷದ ಇಡ್ತಾ ಇದೀವಿ ನಾವು. ವರ್ಷ ಇಡೋದು, ವರ್ಷ ತಗೊಂಬೋದು ಮಾಡ್ತಾ ಇದೀವಿ. ಇವಾಗ ಏನಾಯ್ತಪ್ಪ ಅಂದ್ರೆ 50,000 ರೂಪಾಯಿ ಎಕರೆ ಹೊಲ ಗುತ್ತಿಗೆ ಮಾಡಿವಿ. ಗುತ್ತಿಗೆ ಹೊಲ್ದು ಅವು ಬರೋದು 10-11,000 ರೂಪಾಯಿ ಕ್ವಿಂಟಲ್ ಹೋಗ್ತಾ ಇದ್ದಾವೆ. ಇವಾಗ ಗುತ್ತಿಗೆ ಅದಕ್ಕೆ ಎಲ್ಲ ಲೆಕ್ಕ ಹಾಕೊಂಡ್ರೆ 70-80 ಸಾವಿರ 1 ಲಕ್ಷ ರೂಪಾಯಿ ಲಾಸ್ ಆಗ್ತತೆ. ರೈತರು ಬೆನ್ನೆಲುಬು ಅಂತ ರೈತ ಸರ್ಕಾರ ಹೇಳ್ತತೆ. ಬೆನ್ನೆಲುಬಿನ ಮುರಿಯ ಬಿಡ್ತಾರ. ಇಂಥ ಸರ್ಕಾರ ಐತಿ ಇದು. ಈ ಸರ್ಕಾರ ಸರಿಯಾಗಿ ಏನಪ್ಪ ಮಾಯ್ತಾರೋಟು ಸುರುಗುಪ್ಪ ಛತ್ರದಾಗ ಜೋಳ ಗೌರ್ಮೆಂಟ್ ಫಿಕ್ಸ್ ರೇಟ್ 3,000 ರೂಪಾಯಿ ಕ್ವಿಂಟಲ್ ಹೋಗ್ತಾ ಇದ್ದಾವೆ ಆ ಕಡೆಗೆ. ಅದರಂಗೆ ನಮಗೆ ಮಾಡಿದರೆ ಒಳ್ಳೆಯದು. ಅಲ್ಲ ಸರ್, ಈಗ ಎಷ್ಟು ಒಂದು ಕ್ವಿಂಟಲ್ಗೆ ಎಷ್ಟು ನೀವು ಖರ್ಚು ಮಾಡ್ತಾ ಇದ್ರಿ ಕೋಲ್ಡ್ ಸ್ಟೋರೇಜ್? ಮತ್ತೆ ಈ ಕಲರ್ ಯಾಕೆ ಹಿಂಗಾಗಿದಾವೆ, ಈ ಕೊಳೆತ ಹೋಗಿದಾವೆ? 2 ವರ್ಷ ಆಯ್ತಲ್ಲ ಸರ್ ಇಟ್ಟು, ಅದಕ್ಕೋಸ್ಕರ ಈ ಕಲರ್ ಬಂದತ್ ಸರ್. ಎಲ್ಲ ಬಿಳ್ಗಾಯ ಹ್ಞೂ ಸರ್, ಬಿಳ್ಗಾಯ ಆಗಕೈತಿ. 2 ವರ್ಷ ಆಯ್ತು ಸರ್, ಈ ತರ ಹಂಗಾಗೈತೆ ಸರ್ ಎಲ್ಲ. ಅಲ್ಲ, ಒಂದು ಕ್ವಿಂಟಲ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ರಿ ನೀವು? ಒಂದು ಕ್ವಿಂಟಲ್ಗೆ ಇಲ್ಲಿ 450 ರೂಪಾಯಿ ಖರ್ಚು ಬರ್ತದೆ ಸರ್. ಇಲ್ಲಿ ಬಾಡಿಗೆಂದೆ ಮತ್ ನಮ್ದು ಅಲ್ಲೆಲ್ಲ ತುಳ್ಕೊಂಬಂದು ಎಲ್ಲ ಖರ್ಚು ಮಸ್ತ್ ಐತಿ ಸರ್. ಎಲ್ಲ ಆದ್ರೆ ಕೂಡ ಎಷ್ಟು ಈಗ ಕ್ವಿಂಟಲ್ಗೆ ಎಷ್ಟು ರೇಟ್ ಇದೆ? ಹೋದ್ ಸರಿ ಎಷ್ಟಿತ್ತು? ಈಗ ನಿಮ್ಗೆ 23,000 ಇತ್ತು ಕಣದಾಗ. 23,000 ಇದ್ರೆ ಅಷ್ಟಕ್ಕೆ ಕೊಡಕ್ಕೆ ನಾವು ತಯಾರಿದೀವಿ. ಇಲ್ಲಿ ಬಂದು 11,000 ಕೇಳ್ತಾನ ಒಬ್ಬತ್ ಬಂದು. 11,000 ಮೇಲೆ ಯಾರು ಬರಕಲ್ಲ. ಆತ 11,000 ಕೇಳಿ ನಮ್ಮದು ಹೋಗೋದು, 11,000 ಕೇಳಿ ನಮ್ಮದು, 11,000 ಕೇಳಿ ನಮ್ಮದು ಹೋಗೋದು ಅಷ್ಟೇ. ನಾವು ತಿರುಗಿ ಇವಾಗ 20 ಸರಿ ಬಂದೆ ನಾನು AC ಮಾರಕ್ಕಾಗಿ. 20 ಸರಿ ಬಂದ್ರೆ ಈ ತಲೆ ಮೀಸಿ 11,000 ಅಲ್ಲ 8,000 ಕೊಡಕ್ ತಯಾರಿದೀವಿ. ಇವಾಗ ಏನ್ ಮಾಡ್ತೀವಿ ಮತ್ತೆ ಲಾಸ್ ಏನು? ಈ ವರ್ಷ ಪರಿಸ್ಥಿತಿ ಬೇಸಿಲ್ಲ. ಏನೋ ಆತ್ಮಹತ್ಯಂತೂ ಫುಲ್ ಆಗ್ತದೆ ಇವಾಗಲೇ. ಭಾರಿ ಲಾಸ್ ಸರ್. ಇವಾಗ ಲಾಸ್ 70-80 ಸಾವಿರ 1 ಎಕರೆ ಲಾಸ್ ಬರುತ್ತೆ. ಯಾವ ಸರ್ಕಾರ ಎಲ್ಲ ಹಿಂಗಾಗ್ಬಿಟ್ಟ ಸರ್. ಯಾವ ಕ್ವಾಲಿಟಿ ಯಾವ ಸರ್ಕಾರ ತಗೊಂಡು ನಮ್ಗೆ ಏನ್ ಮಾಡಿಸಿ ಸರ್? ನಮ್ಗೆ ರೈತರು ಬೆನ್ನೆಲುಬು ಅಂತಾರೆ. ಯಾವ ಸರ್ಕಾರ ಇದ್ರೆ ನಮ್ಗೇನು ಒಳ್ಳೇದು ವ್ಯವಸ್ಥೆ ರೇಟ್ ಕೊಡ್ಬೇಕು ನಮ್ಗೆ. ಅವರು ಯಾರು ಬಿಡಂಗಿಲ್ಲ ನಮ್ಗೆ. ಇವಾಗ ನಾವು ಮಾರತ್ ತಡ ಮುರ್ಕಂಡ ಕೊಡ್ತಾರೆ AC ಅವ್ರದ್ದೇನು ಕರೆಕ್ಟ್ ಐತೆ. ಅವ್ರು ಮುರ್ಕಂಡ ಕೊಡ್ತಾರೆ. ಅವ್ರ ಸತ ಮಸ್ತ್ ಪ್ರಯತ್ನ ಮಾಡ್ತಾರೆ. ಮಾರ್ಸ್ಬೇಕು ಬರೋರಿಲ್ಲಲ್ಲ. ಬಂದ್ರ ಸತಕ್ಕೆ 10,000 ಕೇಳ್ತಾರ. ಯಾವ ತನ ಒಬ್ಬತ್ತು ಬಂದ 10,000 ಮೇಲೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಅವ್ರು 10,000 11,000 10,000 ಅನ್ನೋದು ಇಂತ ಬರೀ ಅಷ್ಟೇ ಕೇಳ್ತಾರೆ. ಸರ್ಕಾರ ಮಾಡ್ಬೇಕು. ಸುರುಗುಪ್ಪ ಛತ್ರದಾಗ ಎಂಥ ಜೋಳಗಳು ಕಂಪ್ನಿಗೆ ಹೋಗ್ತಾವ 3,000 ರೂಪಾಯಿ ಕ್ವಿಂಟಲ್ ಅಂತ. ಅದರಂಗ ಮಾಡಿದ್ರೆ ಒಳ್ಳೇದು ನಮ್ಗೆ. ಇದಿಷ್ಟು ರೈತರ ನೋವಿನ ಮಾತು. ಕಳೆದ 2 ವರ್ಷಗಳಿಂದಲೂ ಕೂಡ ಈ ಒಂದು ಕೋಲ್ಡ್ ಸ್ಟೋರೇಜ್ ನಲ್ಲಿ ನಾವು ಮೆಣಸಿನಕಾಯಿಯನ್ನು ತಂದು ಇಡ್ತಾ ಇದ್ವಿ. ಆದ್ರೆ ಇಲ್ಲಿ ಇರ್ತಕ್ಕಂಥ ಮೆಣಸಿನಕಾಯಿ ಬೆಳೆ ಕೊಳೆತು ಹೋಗ್ತಾ ಇದೆ. ಆದ್ರೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಇನ್ನಾದ್ರೂ ಇದಕ್ಕೆ ಸರ್ಕಾರ ಬೆಂಬಲ ಬೆಲೆ ನೀಡುವ ಮೂಲಕ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ರೈತರು ಕೂಡ ಸಾಕಷ್ಟು ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.